ಮಕ್ಕಳೇ, ಎಚ್ಚರಿಕೆ ಆಗಿರು, ಎಚ್ಚರಿಕೆ ಆಗಿರು, ಎಚ್ಚರಿಕೆ ಆಗಿರು. ಎಂಥ ಶೋಧನೆಯ ಸಂದರ್ಭದಲ್ಲಿ ಕೂಡ ನೀವು ದೇವರನ್ನ ದೂಷಣೆ ಮಾಡಬೇಡಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ಮತ್ತೊಂದು ಆವರ್ತಿ ಈ ದೂರದರ್ಶನ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಭೇಟಿ ಮಾಡಲು ಕರ್ತನೆ ಕೊಟ್ಟಂತಹ ಈ ಅವಕಾಶಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸುವನಾಗಿದ್ದೇನೆ. ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ನೀವೆಲ್ಲರೂ ಕೂಡ ಕರ್ತನ ಹೆಸರಿನಲ್ಲಿ ಸಂತೋಷವಾಗಿದ್ದೀರಾ ಎಂಬುದಾಗಿ ನಾನು ನಂಬಿದ್ದೇನೆ. ಅನೇಕ ಬಾರಿ ನನ್ನ ಸಂದೇಶಗಳನ್ನು ನೀವು ಕೇಳಿದ್ದೀರಾ. ಯಾವಾಗಲೂ ನಿಮಗೆ ಎಚ್ಚರಿಕೆಯ ಮಾತುಗಳನ್ನು ಈ ಸಂದೇಶದ ಮುಖಾಂತರ ಹೇಳ್ತಾ ಇರ್ತೇನೆ. ಯಾಕೆಂದ್ರೆ ತಂದೆಯಾದ ದೇವರು ಕೂಡ ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕ ಬಾರಿ ಅವರ ಜನಗಳಿಗೆ ಎಚ್ಚರಿಕೆಯನ್ನು ಕೊಡುವುದನ್ನು ನಾವು ನೋಡ್ತೇವೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಮಕ್ಕಳನ್ನ ನೀವು ಹೇಳ್ತಾ ಇರ್ತೀರ, ಅಲ್ಲಿ ಹೋಗ್ಬೇಡಿ, ಇಲ್ಲಿ ಹೋಗ್ಬೇಡಿ, ಅದು ಮುಟ್ಬೇಡಿ, ಇದು ಮುಟ್ಬೇಡಿ, ಗ್ಯಾಸ್ ಹತ್ರ ಹೋಗ್ಬೇಡಿ ಎಂಬುದಾಗಿ. ಯಾಕೆಂದ್ರೆ ನಿಮ್ಮ ಮಕ್ಕಳು ಹಾಳಾಗಿ ಹೋಗ್ಬಾರ್ದು, ನಿಮ್ಮ ಮಕ್ಕಳಿಗೆ ಏನೋ ತೊಂದರೆ ಆಗ್ಬಾರ್ದು ಅಂತ. ಅದೇ ರೀತಿ ಅನೇಕ ಬಾರಿ ನಾನು ಮಾತನಾಡುವಾಗ ಕೆಲವು ಬಾರಿ ನಾನು ಹೇಳುವಂತ ಮಾತುಗಳು ನಿಮಗೆ ಅದು ನೋವಾಗಿರ್ಬೋದು. ಆದರೆ ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ಅದು ನಿಮ್ಮನ್ನ ಹಲಗು ನೆಟ್ಟಂತಾದರೂ ಕೂಡ ಅದನ್ನು ನೀವು ಅರ್ಥ ಮಾಡಿಕೊಳ್ಳುವುದಾದರೆ ನೀವು ಈ ಲೋಕದಲ್ಲಿ ಒಳ್ಳೆಯ ಜೀವನ ಜೀವಿಸಿ ನೀವು ಪರಲೋಕಕ್ಕೆ ಹೋಗಲು ದೇವರು ನಿಮಗೆ ಸಹಾಯ ಮಾಡುವಂತ ದೇವನಾಗಿದೆ. ಆದರೂ ಕೂಡ ಇವತ್ತು ಒಂದು ವ್ಯತ್ಯಾಸವಾದ ಸಂದೇಶವನ್ನು ನಾನು ನಿಮ್ಮ ಮಧ್ಯದಲ್ಲಿ ಮಾತನಾಡಲು ಇಷ್ಟಪಡ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ಯಾವಾಗಲೂ ಅನಿಲ್ ಗೌಡ ಬ್ರದರ್ ದೇವರ ಎರಡನೇ ಬರುವಿಕೆ ಮತ್ತು ಪಾಪದ ಬಗ್ಗೆ ಅನೇಕ ರೀತಿ ನಾನು ಅನೇಕ ಸಲ ಮಾತನಾಡಿದ್ದೀನಿ. ಆದರೆ ಇವತ್ತು ಅನೇಕರ ವ್ಯಾಧಿಯಲ್ಲಿರುವವರಿಗೋಸ್ಕರ ನಾನು ಇವತ್ತು ಪ್ರಾರ್ಥನೆ ಮಾಡುವವನಾಗಿದ್ದೇನೆ. ಮತ್ತು ಸತ್ತು ಹೋದ ಜೀವಿತವಾದಂತಹ ಅನೇಕ ಮಕ್ಕಳಿಗೆ ಯೇಸುಸ್ವಾಮಿ ಹೇಗೆ ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ಹೇಳಲು ಇವತ್ತು ನಾನು ಇಲ್ಲಿ ಬಂದು ನಿಂತುಕೊಂಡಿದ್ದೇನೆ. ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ಆದ್ದರಿಂದ ಇವತ್ತು ಕೂಡ ನೀವು ಸೋತು ಹೋಗಿದ್ದೀರಾ, ಭಯ ಪಡ್ತಾ ಇದ್ದೀರಾ, ಚಿಂತೆ ಮಾಡಬೇಡಿ. ಯೇಸುಸ್ವಾಮಿ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮನ್ನ ಆತನ ಆಶೀರ್ವಾದ ಮಾಡುವ ದೇವನಾಗಿದ್ದಾನೆ. ಬನ್ರಿ, ನಾವೆಲ್ಲರೂ ಕೂಡ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನ ಈ ಸಂದೇಶಕ್ಕೆ, ದೇವರ ವಾಕ್ಯಕ್ಕೆ ಸಮರ್ಪಣೆ ಮಾಡಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಯೇಸು ಸ್ವಾಮಿ, ಈ ಸುಂದರವಾದ ದಿನದಲ್ಲಿ ಕೂಡ ನಿನ್ನ ಮಕ್ಕಳೊಂದಿಗೆ ನಾನು ಮಾತನಾಡಲು ನನಗೆ ಕೊಟ್ಟಂತ ಶಕ್ತಿಗಾಗಿ, ಬಲಕ್ಕಾಗಿ, ಪವಿತ್ರಾತ್ಮನ ಶಕ್ತಿಗಾಗಿ ನಿಮಗೆ ಸ್ತೋತ್ರ ದೇವರೇ. ಅಪ್ಪ, ಕಳೆದ ದಿನಮಾನವೆಲ್ಲ ನಮ್ಮೆಲ್ಲರನ್ನು ನೀವು ಕಾದು ಕಾಪಾಡಿದಿರ. ಅನೇಕ ಸುನಾಮಿಗಳು, ಅನೇಕ ಕಾರ್ಯಗಳು ಈ ಪ್ರಪಂಚದಲ್ಲಿ ನಡೀತಾ ಇದ್ದರೂ ಕೂಡ ನಮ್ಮನ್ನು ಅದ್ಭುತವಾಗಿ ಕಾಪಾಡಿದರೆ ಕರ್ತನೆ. ಅಪ್ಪ, ಇವತ್ತು ಕೂಡ ಅಪ್ಪ ನಿನ್ನ ಮಕ್ಕಳು ಆರೋಗ್ಯದಿಂದ ಇರಬೇಕು, ಇವರ ಜೀವಿತ ಸತ್ವದ ಕಾರ್ಯಗಳು ಬದುಕಬೇಕೆಂಬುದಾಗಿ ಇವತ್ತು ಕರ್ತನೆ ಅಪ್ಪ ಇವರೊಂದಿಗೆ ನಿನ್ನ ವಚನಗಳನ್ನು ನಾನು ಹಂಚಿಕೊಳ್ಳಲಿದ್ದೇನೆ. ಅಪ್ಪ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿಸು, ಕೇಳಿಸಿಕೊಳ್ಳುವವರ ಆತ್ಮಿಕವಾದ ಕಣ್ಣುಗಳು, ಹೃದಯಗಳು ತೆರೆಯಲ್ಪಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಪರಲೋಕದ ಒಳ್ಳೆಯ ತಂದೆ, ಆಮೆನ್. ಕ್ರಿಸ್ತನೇ ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮಾಡಿದಂತಹ ಅನೇಕ ರೀತಿಯಾದ ಅದ್ಭುತ ಅತಿಶಯ ಕಾರ್ಯಗಳನ್ನ ನೀನು ಕೇಳಿಸಿಕೊಂಡಿರಬಹುದು, ಅಥವಾ ಸತ್ಯವೇದ ಇರುವುದಾದರೆ ನೀನು ಓದಿರಬಹುದು. ಯೇಸು ಸ್ವಾಮಿ ಎಂಬುದಾಗಿ ಯಾರು ಎಂಬುದಾಗಿ ಕೂಡ ಅನೇಕರು ಇವತ್ತಿಗೂ ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಅಂದ್ರೆ ಬೇರೆ ಯಾರು ಅಲ್ಲ, ಆತನು ದೇವರಾಗಿದ್ದಾನೆ, ಆತನು ಪರಲೋಕದಲ್ಲಿದ್ದಂತಹ ದೇವನಾಗಿದ್ದಾನೆ. ಆತನು ನಮಗಾಗಿ, ನಿನಗಾಗಿ, ನಮ್ಮೆಲ್ಲರ ಪಾಪಗಳಿಗಾಗಿ ಆತನು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬರಬೇಕಾಯಿತು. ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ನೀವು ನೆನೆಸಬಹುದು, ಯಾಕೆ ದೇವರು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬರಬೇಕು ಎಂಬುದಾಗಿ ನೀವು ನೆನೆಸಬಹುದು. ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ಉದಾಹರಣೆಗೆ ಕೆಲವು ವರ್ಷಗಳ ಹಿಂದೆ ನಾನು ಕೂಡ ಒಂದು ದೊಡ್ಡ ರೌಡಿ ಗುಂಪಿನಲ್ಲಿ ಇದ್ದವನಾಗಿದ್ದೆ. ಅನೇಕ ಕೊಲೆ ಪ್ರಕರಣಗಳು, ಅನೇಕ ರೀತಿಯಾದಂತಹ ಕಾರ್ಯಗಳು ನನ್ನ ಮೇಲಿದ್ದವು. ಅಂತ ಸಂದರ್ಭದಲ್ಲಿ ನಾನು ಜೈಲಿಗೆ ಹೋದ ಸಂದರ್ಭದಲ್ಲಿ ನನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಜಡ್ಜು ಆರ್ಡರ್ಸ್ ಅನ್ನು ಕೊಟ್ಟರು. ಆದ್ರೆ ಒಂದು ಕಂಡೀಷನ್ ಹಾಕಿದ್ರು, ಯಾರಾದರೂ ನನ್ನ ಪರವಾಗಿ ನನಗೆ ಜಾಮೀನನ್ನು ಕೊಡಬೇಕೆಂಬುದಾಗಿ. ಅಂದ್ರೆ ನನಗೆ ಜಾಮೀನು ಕೊಡುವಂತಹ ವ್ಯಕ್ತಿ ಯಾವುದೇ ಒಂದು ಅವನ ಮೇಲೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆಗಳಿರಬಾರದು, ಅವನು ಯಾವುದೇ ಕೊಲೆ ಮಾಡಿರಬಾರ್ದು, ಅವನು ಯಾವುದೇ ಕಳ್ತನ ಮಾಡಿರಬಾರ್ದು, ಅವನು ಯಾವುದೇ ತಪ್ಪಲ್ಲಿ ಸಿಕ್ಕಾಕೊಂಡಿರಬಾರ್ದು. ಅಂಥವ್ರು ಮಾತ್ರ ನನಗೆ ಅವರು ಜಾಮೀನನ್ನು ಕೊಡಬೇಕು. ಅಂಥವ್ರು ಬಂದು ನನ್ನ ಪರವಾಗಿ ಸೈನ್ ಮಾಡಿದಾಗ ಈ ಸೆರೆ ಮೇಲೆ ನನ್ನ ಬಿಡುಗಡೆ ಮಾಡು ಎಂಬುದಾಗಿ ಒಂದು ಜಡ್ಜ್ ನನಗೆ ಆರ್ಡರ್ಸ್ ಅನ್ನು ಕೊಟ್ಟರು.
ನೋಡಿ, ಒಬ್ಬ ಲೌಕಿಕವಾದ ಮನುಷ್ಯನಿಗೆ ಇಷ್ಟೆಲ್ಲ ಕಂಡೀಷನ್ಸ್ ಇರಬೇಕಂದ್ರೆ ಈ ಲೋಕದಲ್ಲಿ ಎಲ್ಲರೂ ಕೂಡ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನನ್ನ ಪ್ರೀತಿಯ ಸಹೋದರಿ, ಇವಾಗ ನನ್ನನ್ನು ನಿನ್ನನ್ನು ಬಿಡಿಸೋದಕ್ಕಾಗಿ ಪಾಪವಿಲ್ಲದಂತ ಒಬ್ಬ ಮನುಷ್ಯನನ್ನು ಹುಡುಕಿದಾಗ ಯಾರು ಕೂಡ ಸಿಗಲು ಸಾಧ್ಯವಿಲ್ಲ, ಯಾವ ಸ್ತ್ರೀ ಕೂಡ ಸಿಗಲು ಸಾಧ್ಯವಿಲ್ಲ. ಎಲ್ಲರಲ್ಲಿ ಕೂಡ ಪಾಪ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅಂತಹ ಸಂದರ್ಭದಲ್ಲಿ ದೇವರು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬರಬೇಕಾಯ್ತಂತೆ. ಒಂದು ಸ್ತ್ರೀಯ ಗರ್ಭವನ್ನು ಆತನು ಪ್ರವೇಶ ಮಾಡಬೇಕಾಯ್ತಂತೆ. ನನ್ನ ಪ್ರೀತಿಯ ಸಹೋದರಿ, ಪರಿಶುದ್ಧತೆ ಅಂದ್ರೆ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನ ಎಲ್ಲರೂ ಕಳ್ಕೊಂಡಿದ್ರು. ಯೇಸು ಸ್ವಾಮಿ ನಮ್ಮನ್ನ ಈ ಪಾಪದಿಂದ ಬಿಡಿಸಿಕೊಳ್ಳುವುದಕ್ಕಾಗಿ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬರಬೇಕಾಯ್ತಂತೆ. ಅದಕ್ಕೋಸ್ಕರವೇ ಪಾಪ ಇದ್ದಂತ ಮನುಷ್ಯನ ಹೊಟ್ಟೆ ಒಳಗೆ ಆತನು ಪ್ರವೇಶ ಮಾಡಿ ಆ ಪಾಪನು ತನ್ನ ತಲೆ ಮೇಲೆ ಹಾಕೊಂಡವನಾಗಿ ಒಂದು ಪಾಪಿಯಾಗಿ ಈ ಲೋಕದಲ್ಲಿ ಜೀವಿಸಿದನು. ಆದರೆ ತಾನು ಪಾಪ ಮಾಡಲಿಲ್ಲ, ಆದರೆ ನಮ್ಮಲ್ಲಿದ್ದ ಪಾಪನ ಆತನು ಹೊತ್ತುಕೊಂಡು ಈ ಲೋಕದಲ್ಲಿ ಜೀವಿಸಿದನೆಂಬುದಾಗಿ ನಾವು ನೋಡುತ್ತೇವೆ. ಯಾತಕ್ಕಾಗಿ ನಮ್ಮನ್ನ ಪಾಪದಿಂದ ಬಿಡಿಸಲು ಯಾವ ನೀರಿಂದಲೂ ಸಾಧ್ಯವಿಲ್ಲ, ಯಾವ ಜಲದಿಂದಲೂ ಸಾಧ್ಯವಿಲ್ಲ, ಯಾವ ತೀರ್ಥದಿಂದಲೂ ಸಾಧ್ಯವಿಲ್ಲ. ಅದೊಬ್ಬರಿಂದ ಮಾತ್ರ ಸಾಧ್ಯ. ಅದು ಕರ್ತನಾದ ಯೇಸು ಕ್ರಿಸ್ತನಿಂದ. ಆತನು ಮಾನವ ಅವತಾರನೆತ್ತಿ ಭೂಲೋಕಕ್ಕೆ ಮನುಷ್ಯನಾಗಿ ಬಂದರು. ನನ್ನ ಪ್ರೀತಿಯ ಸಹೋದರಿ, ಮನುಷ್ಯನಾಗಿ ಬಂದಾಗ ಆತನು ಹಾಗೆ ಬಂದು ಹಾಗೆ ಹೊರಟೋಗ್ಲಿಲ್ಲ. ಆತನು ಬಂದು ನಮ್ಮ ಮಧ್ಯದಲ್ಲಿ ಇದ್ದು ಅನೇಕ ಅದ್ಭುತ ಅತಿಶಯ ಕಾರ್ಯಗಳನ್ನು, ಯಾವ ಮಾನವನು ಮಾಡಲಾರದಂತ ಅದ್ಭುತ ಅತಿಶಯ ಕಾರ್ಯಗಳನ್ನು ಮಾಡಿದ್ದನ್ನ ಈ ಸತ್ಯವೇದು ನಮಗೋಸ್ಕರ ಬರೆದು ಇಟ್ಟಿರುವಂತದ್ದಾಗಿದೆ. ನನ್ನ ಪ್ರೀತಿಯ ಸಹೋದರಿ, ಅದರಲ್ಲಿ ಒಂದು ನಡೆದಂತಹ ಒಂದು ಘಟನೆಯನ್ನು ಇವತ್ತು ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಯೇಸು ಯಾರೆಂಬುದಾಗಿ ಇವಾಗ ನಾನು ಹೇಳಿದೆ. ಯಾಕಂದ್ರೆ ಅದನ್ನು ದೇವರಾಗಿದ್ದಾನೆ. ಅದನ್ನು ನಮ್ಮನ್ನ ಪಾಪದಿಂದ ಬಿಡಿಸೋದಕ್ಕೋಸ್ಕರ ಈ ಲೋಕದಲ್ಲಿ ಬಂದಂತ ದೇವನಾಗಿದೆ. ಇಲ್ಲಿ ಕೂಡ ನಾವು ನೋಡ್ತೇವೆ. ಇವತ್ತು ಕೂಡ ನೀವು ಅನೇಕರು ಬೈಬಲ್ ಬಗ್ಗೆ ಗೊತ್ತಿರುವವರು ಅಥವಾ ಬೈಬಲ್ ಬಗ್ಗೆ ಗೊತ್ತಿಲ್ಲದಿರೋರು ಆ ಬೈಬಲ್ ಪುಸ್ತಕದಲ್ಲಿ ಲೂಕ ಎಂಬ ಒಬ್ಬ ವ್ಯಕ್ತಿ ಒಂದು ಪುಸ್ತಕವನ್ನು ಬರೀತಾ ಇದ್ದಾನೆ. ಅವನು ಬರೆದಂತಹ ಲೂಕನು ಬರೆದಂತಹ ಪುಸ್ತಕದಲ್ಲಿ 7ನೇ ಅಧ್ಯಾಯ 11ನೇ ವಚನದಿಂದ ನಾವು 15ನೇ ವಚನವರೆಗೂ ನಾವು ನೋಡುವಾಗ ಅಲ್ಲೊಂದು ಅದ್ಭುತವನ್ನ ದೇವರು ಮಾಡ್ತಾರೆ. ಯಾವ ಮನುಷ್ಯನು ಕೂಡ ಮಾಡದಂತಹ ಒಂದು ಅದ್ಭುತವನ್ನ ದೇವರು ಮಾಡೋದನ್ನು ನಾವು ನೋಡುತ್ತೇವೆ. ಅದೇನು ಅದ್ಭುತ ಎಂಬುದಾಗಿ ನಾವು ನೋಡುವಾಗ, ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನೆಂಬ ಊರಿಗೆ ಹೋದನು. ನೋಡಿ, ಆತನು ಸ್ವಲ್ಪ ಕಾಲದ ನಂತರ, ಅಂದ್ರೆ ಕೆಲವು ವರ್ಷಗಳು ಆತನು ಈ ಲೋಕದಲ್ಲಿ ಜೀವಿಸಿದನು. ಅನೇಕ ಕಾರ್ಯಗಳನ್ನು ಈ ಲೋಕದಲ್ಲಿ ಮುಗಿಸಿ ಸ್ವಲ್ಪ ಸಮಯವಾದ ನಂತರ ಒಂದು ಊರಿಗೆ ಹೋದನು ಎಂಬುದಾಗಿ ಇಲ್ಲಿ ಲೂಕನು ಬರೀತಾ ಇದ್ದಾನೆ ತನ್ನ ಪುಸ್ತಕದಲ್ಲಿ. ಆ ಊರಿನ ಹೆಸರು ಏನಂತೆ? ನಾಯಿನೆಂಬ ಊರಿಗೆ. ಆ ನಾಯಿನೆಂಬ ಊರಿಗೆ ಇದ್ದಕ್ಕಿದ್ದ ಹಾಗೆಯೇ ಸ್ವಾಮಿ ಪ್ರತ್ಯಕ್ಷವಾಗ್ತಾ ಇದ್ದಾರೆ. ಅವ್ರಿಗೆ ಯಾರು ಅಲ್ಲಿ ಹೇಳಿ ಕಳಿಸಿಲ್ಲ, ಯಾರು ಬಂಡ್ರಿಯನ್ನು ಸ್ವಾಗತ ಕೊಟ್ಟಿಲ್ಲ, ಯಾರು ಅವರಿಗೆ ಇನ್ವಿಟೇಷನ್ ಯಾರು ಮಾಡಲಿಲ್ಲ. ಆದರೆ ಆತನು ತಕ್ಷಣ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಆತನ ಏನ್ ಮಾಡ್ತಾನೆ, ಆ ಊರಿಗೆ ಹೋದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಯೇಸ್ವಾಮಿ ಕಾರಣವಿಲ್ಲದೆ ಯಾವೊಂದು ಊರಿಗೂ ಕೂಡ ಆತನು ಕಾಲಿಡಲು ಸಾಧ್ಯವಿಲ್ಲ. ನನ್ನ ಪ್ರೀತಿಯ ಸಹೋದರಿ, ಇವತ್ತು ಕೂಡ ಯೇಸು ಸ್ವಾಮಿ ನಿನ್ನ ಮನೆಯನ್ನ ಪ್ರವೇಶ ಮಾಡಬೇಕಂದ್ರೆ ನಿನ್ನ ಒಂದು ಇನ್ವಿಟೇಷನ್, ನಿನ್ನ ಒಂದು ಕರೆಯೋಲು ಇಲ್ಲದೆ ಅದನ್ನು ಖಂಡಿತವಾಗಿ ಬರಲು ಸಾಧ್ಯವಿಲ್ಲ. ಯಾಕಂದ್ರೆ ನಾವು ನೋಡ್ತೇವೆ ಪ್ರಕಟಣೆ ಪುಸ್ತಕದಲ್ಲಿ 3ನೇ ಅಧ್ಯಾಯ 21ನೇ ವಚನವನ್ನ ನಾವು ಓದಿ ನೋಡುವಾಗ ಅಲ್ಲಿ ತುಂಬಾ ಸುಂದರವಾದ ಒಂದು ಮಾತನ್ನು ನಾವು ನೋಡ್ತೇವೆ. ಪ್ರಕಟಣೆಯ ಪುಸ್ತಕ ಅಂದ್ರೆ ಸತ್ಯವೇದದಲ್ಲಿ ಪ್ರಕಟಣೆ ಎಂಬ ಒಂದು ಪುಸ್ತಕವಿದೆ. ಆ ಪುಸ್ತಕದಲ್ಲಿ 3ನೇ ಅಧ್ಯಾಯ 21ನೇ ವಚನವನ್ನ ನಾವು ಓದಿ ನೋಡುವಾಗ ತುಂಬಾ ಸುಂದರವಾದ ಒಂದು ವಚನವನ್ನ ನಾವು ಅಲ್ಲಿ ಕೇಳಿಸಿಕೊಳ್ಳುತ್ತೇವೆ. ನಮ್ಮ ದೇವರು ಎಂತವ್ರು ಎಂಬುದಾಗಿ ಅದನ್ನು ಓದುವುದನ್ನು ನಾವೀಗ ಕೇಳಿಸಿಕೊಳ್ಳೋಣ. ನನ್ನ ಪ್ರೀತಿಯ ಸಹೋದರಿ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ನನ್ನ ಪ್ರೀತಿಯ ಸಹೋದರಿ, ಸತ್ಯವೇದ ನಮಗೆ ಹೇಳ್ತಾ ಇದೆ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಚನ, ಆತನು ಜಯ ಹೊಂದಿದವನಾಗಿದ್ದಾನೆಂಬುದಾಗಿ 21ನೇ ವಚನ ಹೇಳ್ತು. ಅದಕ್ಕಿಂತ 20ನೇ ವಚನ ನಾವು ಓದುವಾಗ ಅಲ್ಲಿ ನಾವು ಅರ್ಥ ಮಾಡಿಕೊಳ್ತೇವೆ ಆತನು ಯಾವ ರೀತಿ ನಮ್ಮನ್ನು ಕರೀತಾ ಇದ್ದಾನೆ ಎಂಬುದಾಗಿ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ನೋಡಿದ್ರಾ ಪ್ರಿಯರೇ, ದೇವರು ನಮ್ಮೊಬ್ಬೊಬ್ಬರ ಮನೆ ಬಾಗಿಲತ್ರ ನಿಂತ್ಕೊಂಡಿದ್ದಾರಂತೆ.
ನಮ್ಮೊಬ್ಬೊಬ್ಬರ ಹೃದಯದ ಬಾಗಿಲದ ನಿಂತ್ಕೊಂಡಿದ್ದಾರಂತೆ. ಅವರು ತಟ್ಟುತ್ತಾ ಇದ್ದಾರಂತೆ. ಬಾಗಿಲು ತೆಗೆದ್ರೆ ಅವ್ರು ಒಳಗೆ ಬರ್ತಾರಂತೆ. ನೀವು ನೆನ್ಸ್ಬೋದು, ಎಲ್ಲಿ ಸ್ವಾಮಿ ಬಾಗಿಲು ತಟ್ತಾ ಇದ್ದಾರೆ, ಯಾವತ್ತು ಬಾಗಿಲು ತಟ್ಟಿದ್ರು ಬಂದು ಯೇಸು ಸ್ವಾಮಿ ಎಂಬುದಾಗಿ ಅನ್ಯರಾದ ನೀವು ನೆನ್ಸ್ಕೊಂಡಿರ್ಬೋದು. ಯಾವ ರೀತಿಯಲ್ಲಿ ಬಾಗಿಲು ತಟ್ತಾ ಇದ್ದಾರೆ? ಅನೇಕರು ನಿಮಗೆ ಬಂದು ಹೇಳ್ತಾರೆ, ಬ್ರದರ್ ಬನ್ನಿ, ಇಲ್ಲೊಂದು ಪ್ರಾರ್ಥನಾ ಕೂಟ ಇದೆ, ಆ ಪ್ರಾರ್ಥನಾ ಕೂಟಕ್ಕೆ ಬನ್ನಿ ಅಂದ್ರೆ ಅದು ಒಂದು ರೀತಿಯಲ್ಲಿ ಬಾಗಿಲು ತಟ್ಟುವ ಒಂದು ವಿಷಯವಾಗಿದೆ. ನನ್ನ ಪ್ರೀತಿಯ ಸಹೋದರಿ, ಯಾರಾದ್ರೂ ನಿಮಗೊಂದು ಕರಪತ್ರ ಕೊಟ್ರೆ, ಯೇಸು ಸ್ವಾಮಿ ಇರುವ ಕರಪತ್ರ ಕೊಟ್ರೆ ನಾವೇನ್ ಮಾಡ್ತೇವೆ? ಅದನ್ನು ತೆಗೆದು ಬಿಸಾಡ್ಬಿಡ್ತೇವೆ. ಯಾರೋ ನಮ್ಮನ್ನು ಬಂದು ಮತಾಂತರ ಮಾಡಕ್ ಬಂದಿರಂತ. ಇಲ್ಲ, ಇದು ಮತಾಂತರ ಅಲ್ಲಮ್ಮ, ಇದು ಮಾನಸಾಂತರ. ಈ ದೇವರು ನಿನ್ನ ಬಾಗಿಲನ್ನು ತಟ್ತಾ ಇದ್ದಾರೆ. ಆತ ನಿನ್ನ ಮನೆಗೆ ಬರಲು ಇಷ್ಟಪಡುವ ದೇವನಾಗಿದ್ದಾನೆ. ಅರ್ಥ ಮಾಡ್ಕೋಬೇಕು ನೀನು. ತೆಗೆದು ಬಿಸಾಕ್ಬೇಡ. ಯಾರೋ ಒಬ್ಬನು ಏನಾದ್ರೂ ಈ ಲೋಕದ ಏನಾದ್ರೂ ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ ನೀನು ಬಂದ್ರೆ ಅದನ್ನು ಮುಚ್ಚಿಬಿಡ್ತೀಯಾ, ಓಡಿಸ್ಬಿಡ್ತೀಯಾ? ಇಲ್ಲಲ್ಲ, ಅದನ್ನೆಲ್ಲ ನೋಡ್ತೀಯಲ್ವಾ? ಎಲ್ಲ ನೋಡಿ ಪರೀಕ್ಷೆ ಮಾಡಿ ಬೇಕಂದ್ರೆ ತಕೊಂತೀವಿ, ಬೇಡಂದ್ರೆ ಕಳಿಸ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ದೇವರು ನಿನಗೊಂದು ಆಹ್ವಾನ ಪತ್ರಿಕೆಯನ್ನು ಕೊಡ್ತಾ ಇದ್ರೆ, ಒಂದು ಕರಪತ್ರ ಕೊಡ್ಬೋದು, ಒಂದು ಬೈಬಲ್ ಯಾರಾದ್ರೂ ಕೊಡ್ಬೋದು. ಅಯ್ಯೋ ಬೈಬಲ್ ಓದ್ಬಿಟ್ರೆ ನಾನು ಕ್ರಿಶ್ಚಿಯನ್ ಆಗ್ಬಿಡ್ತೇನೆ ನೀನು ಎನ್ಸ್ಬೇಡ. ಬೈಬಲ್ ಓದಿದ ತಕ್ಷಣ ಎಲ್ಲರೂ ಕ್ರಿಶ್ಚಿಯನ್ ಆಗೋಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರೀತಿಯ ಸಹೋದರಿ, ನಿನಗೊಂದು ಆಹ್ವಾನ ದೇವರು ಕೊಡ್ತಾರೆ. ನಿನ್ನ ಮನೆ ಬಾಗಿಲು ತಟ್ತಾ ಇದ್ದಾರೆ ಇಂಥ ಒಂದು ಸಂದರ್ಭಗಳಲ್ಲಿ. ಆಗ ನಿನ್ನ ಬಾಗಿಲನ್ನು ತೆರೆಯುವುದಾದರೆ ಆತ ನಿನ್ನ ಮನೆಯೊಳಗೆ ಪ್ರವೇಶ ಮಾಡಿ ಆತ ನಿನ್ನೊಂದಿಗೆ ಕುಳಿತು ಊಟ ಮಾಡುವ ದೇವನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರಿ, ಎಚ್ಚರಿಕೆಯಾಗಿ ಕೇಳಿಸ್ಕೋ ಸಂದೇಶವನ್ನ. ಇದು ತಮಾಷೆ ಅಲ್ಲ, ಇದು ಸತ್ಯ. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮಾಡಿದ ಘಟನೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾಯಿನೆಂಬ ಊರಿಗೆ ಆತನು ಹೋದರಂತೆ. ಸುಮ್ಮನೆ ಆತನು ಹೋಗ್ಲಿಲ್ಲ, ಇನ್ವಿಟೇಷನ್ ಇಲ್ಲ, ಏನಿಲ್ಲ, ಆತನು ಹೋಗ್ತಾ ಇದ್ದಾನೆ. ಅಂದರೆ ಕಾರಣ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಹೃದಯವನ್ನ ದೇವರು ಪರಲೋಕದಿಂದ ನೋಡ್ತಾ ಇದ್ದಾರೆ. ಬೈಬಲ್ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಬೈಬಲ್ ಎಂಬ ಒಂದು ಪುಸ್ತಕ ನಮಗೆ ಸ್ಪಷ್ಟಪಡಿಸ್ತಾ ಇದೆ, ದೇವರು ಹತ್ತಿರಕ್ಕೆ ಮಾತ್ರ ದೇವರಲ್ಲ, ಆತನು ದೂರಕ್ಕೂ ಕೂಡ ದೇವನು ಎಂಬುದಾಗಿ. ಅಮೆರಿಕದಲ್ಲಿ ನೀನು ಪ್ರಾರ್ಥನೆ ಮಾಡಿದ್ರು ಕೂಡ ಅದನ್ನು ಕೇಳಿಸಿಕೊಳ್ಳಲು ಸಾಧ್ಯ. ನೀನು ಭಾರತದಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ಕೇಳಿಸಿಕೊಳ್ಳಲು ಸಾಧ್ಯ. ನನ್ನ ಪ್ರೀತಿಯ ಸಹೋದರಿ, ನಮ್ಮ ದೇವರು ಸತ್ತು ಹೋದ ದೇವನಲ್ಲ, ಅವನು ಮಲಗಿಕೊಂಡಿರುವ ದೇವನಲ್ಲ. ಅವನನ್ನು ನೀನು ಜೋಗಳಾಡಿ ಎಬ್ಬಿಸಬೇಕಾಗಿಲ್ಲ. ಅದನ್ನು ಯಾವಾಗಲೂ ಎದ್ದಿರುವುದ ದೇವನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರಿ, ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಆತನ ಆ ಊರಿಗೆ ಯಾತಕ್ಕಾಗಿ ಪ್ರವೇಶ ಮಾಡ್ತಾ ಇದ್ದಾನೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಒಂದು ತಾಯಿಯನ್ನ ನಾವು ನೋಡ್ತಾ ಇದ್ದೇವೆ. ಆ ತಾಯಿ ತನ್ನ ಸ್ವಂತ ಮಗನು ಹೆಣವಾಗಿ ಮಲಗಿರುವುದನ್ನ ಆಕೆ ನೋಡಲಾರದೆ ನಾನು ನೆನೆಸ್ತೇನೆ. ಆಕೆ ದೇವರ ಬಳಿ ಮೊರೆ ಇಟ್ಟಿರ್ಬೋದು, ಆಗ ಯೇಸು ಸ್ವಾಮಿ ಎಲ್ಲೋ ಒಂದು ಕಡೆ ಇದ್ದಿರ್ಬೋದು. ಆದರೆ ಆ ಮೊರೆ ಆ ದೇವರ ಕಿವಿಗೆ ಮುಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರೀತಿಯ ಸಹೋದರಿ, ಆದ್ರೆ ಆ ಮೊರೆ ಪಬ್ಲಿಕ್ ಆಗಿ ಜನಗಳಿಗೆ ಯಾರಿಗೂ ಕೇಳಿಸದೇ ಇರಬಹುದು. ಆದ್ರೆ ಅಂತರಂಗದಲ್ಲಿ ನಡೆಯುವಂತಹ ಕಾರ್ಯವನ್ನು ದೇವರು ಕೇಳಿಸಿಕೊಂಡವನಾಗಿ ನಾಯಿನೆಂಬ ಊರಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ತನ್ನ ಮನೆಗೆ ಬರಲು ಆಕೆ ಇನ್ವಿಟೇಷನ್ ಕೊಟ್ಟಿರಬಹುದು. ಅದು ಸತ್ತಿರುವ ಮಗ ಮುದುಕ ಅಲ್ಲ, ಯೌವನಸ್ಥ ಹುಡುಗ. ಒಂದು 18 ವಯಸ್ಸು ಇರ್ಬೋದು, 21 ವಯಸ್ಸು ಇರ್ಬೋದು, ಅಥವಾ 24 ವಯಸ್ಸು ಇರ್ಬೋದು. ನನ್ನ ಪ್ರೀತಿಯ ಸಹೋದರಿ, ಇವತ್ತು ಕೂಡ ನೀನು ಬಿಸ್ನೆಸ್ ವಿಷಯದಲ್ಲಿ ಸತ್ತು ಹೋಗಿದ್ಯಾ? ಚಿಂತೆ ಮಾಡಬೇಡ. ನಿನ್ನ ಒಂದು ಎಜುಕೇಶನ್ ವಿಷಯ ಸತ್ತು ಹೋಗಿದ್ಯಾ? ಚಿಂತೆ ಮಾಡಬೇಡ. ನಿನ್ನ ಕಾಯಿಲೆಗಳು ಸತ್ತು ಹೋಗಿದ್ಯಾ? ಚಿಂತೆ ಮಾಡಬೇಡ. ಅದನ್ನು ಎಬ್ಬಿಸುವುದಕ್ಕಾಗಿ ಯೇಸು ಸ್ವಾಮಿ ಇವತ್ತು ನಿನ್ನ ಮನೆ ಬಾಗಿಲಲ್ಲಿ ಬಂದು ತಡ್ತಾ ಇದ್ದಾನೆ. ಅಪ್ಪ, ನಾನು ಬರಲ್ಲ ನಿನ್ನ ಮನೆ ಒಳಗಡೆ, ನಾನು ಬಂದು ಎಲ್ಲವನ್ನ ಸರಿ ಮಾಡಲಿ ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ. ಕರೀದ್ಯಾ? ಆತನು ಬಂದು ನಿನ್ನೆಲ್ಲವನ್ನು ಅದನ್ನು ಸರಿ ಮಾಡುವ ದೇವನಾಗಿದ್ದೇನೆ. ನನ್ನ ಪ್ರೀತಿಯ ಸಹೋದರಿ, ನಮ್ಮ ದೇವರು ಜೆಂಟಲ್ಮ್ಯಾನ್. ತಟ್ಟುತ್ತಾರೆ ಬಾಗಿಲು, ತೆರಿತ್ಯಾ? ಮನೆಯೊಳಗೆ ಬರ್ತಾರೆ. ನೀನ್ ನೆನ್ಸ್ಕೊಂಡಂಗೆ ಏನೋ ಮತಾಂತರ ಮಾಡ್ತಾ ಇರೋದು ನೀನ್ ನೆನ್ಸ್ಕೊಂಬೇಡ. ಇದು ಮತಾಂತರ ಅಲ್ಲಮ್ಮ, ಇದು ಅತಿಶಯ ಅದ್ಭುತ. ದೇವಾದಿ ದೇವರು ನಿನ್ನ ಮನೆಗೆ ಬಂದು ನಿನ್ನೆಲ್ಲ ಕಾರ್ಯಗಳನ್ನು ಮಾಡುವುದು ಅತಿಶಯವಲ್ಲವಾ? ಸತ್ಯವಾದ ಹೇಳ್ತಿದೆ. ಈ ಕಾಲದಲ್ಲಿ ನೀವು ನೋಡ್ಬೋದು, ನೀವು ದೇವರುಗಳಿಗೆ ಸೇವೆ ಮಾಡ್ತಾ ಇರ್ಬೋದು, ದೇವರನ್ನ ತೊಳಿತಾ ಇರ್ಬೋದು, ದೇವರಿಗೆ ಮಾಲಿಶ್ ಆಗ್ತಾ ಇರ್ಬೋದು, ದೇವರಿಗೆ ಪಾಲಿಶ್ ಆಗ್ತಾ ಇರ್ಬೋದು. ಆದ್ರೆ ನಾನು ಹೇಳುವ ದೇವರು ಹಂಗಲ್ಲ ಅಂತೆ. ಹಿಂಗಂತೆ ಬೈಬಲ್ ನಮಗೆ ಹೇಳ್ತಿದೆ. ಮತ್ತಾಯ ಎಂಬ ಒಂದು ಮನುಷ್ಯ ಬೈಬಲ್ನ ಬರೆದಿದ್ದಾನೆ. ಅವನು ಬರೆಯುವಾಗ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಅವನ ಅನುಭವದಲ್ಲಿ ಅವನು ಹೇಳ್ತಾ ಇದ್ದಾನೆ. ಶ್ರೀ ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ ಅವನು ಬರೆದಂತ ಇದೇ ಬೈಬಲ್ ಅಲ್ಲಿ ಅವನು ಬರೆದಿದ್ದಾನೆ. ಅವನೊಂದು ಪುಸ್ತಕ ಇದೆ, ಅಲ್ಲಿ ನಾವು ನೋಡ್ತೇವೆ. ಮತ್ತಾಯ 28ನೇ ವಚನ ನಾವು ಓದಿ ನೋಡುವಾಗ, 20ನೇ ಅಧ್ಯಾಯ 28ನೇ ವಚನ ಓದಿ ನೋಡುವಾಗ, ಯೇಸು ಎಂಥವನು ಎಂಬುದಾಗಿ ಅದನ್ನು ತನ್ನ ಅನುಭವದಲ್ಲಿ ಬರೀತಾ ಇದ್ದಾನೆ. ಕೇಳಿಸ್ಕೊಡ್ರಿ, ನಮ್ಮ ಸೋದರ ಓದೋದನ್ನ ಕೇಳಿಸ್ಕೊಡ್ರಿ. ಹಾಗೆ ಮನುಷ್ಯ ಕುಮಾರನು, ಅಂದ್ರೆ ಮನುಷ್ಯ ಕುಮಾರನು ಅಂತ ಹೇಳಿದ್ರೆ ಯೇಸು ಸ್ವಾಮಿಯು
ಓದಿ. ಸೇವೆ ಮಾಡಿಸಿಕೊಳ್ಳುವುದಕ್ಕೆ ನೋಡ್ರಿ, ಯೇಸು ಸ್ವಾಮಿಯು ಪರಲೋಕದಿಂದ ಈ ಲೋಕಕ್ಕೆ ಬಂದು ನಿಮ್ಮ ಸೇವೆ ಮಾಡಿಸಿಕೊಳ್ಳೋದಕ್ಕೋಸ್ಕರ ಆತನು ಬರಲಿಲ್ಲವಂತೆ. ಸೇವೆ ಮಾಡುವುದಕ್ಕೂ ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು. ನನ್ನ ಪ್ರೀತಿಯ ಸಹೋದರನೇ ಸಹೋದರಿಯೇ, ಚೆನ್ನಾಗಿ ಅರ್ಥ ಮಾಡ್ಕೋ. ಯೇಸು ಸ್ವಾಮಿ ನಿನಗೆ ಸೇವೆ ಮಾಡುವುದಕ್ಕಾಗಿ ಆತನು ಬಂದಿದ್ದಾನೆ. ನಿನ್ನ ಸೇವೆನ ಆತನು ಎದುರು ನೋಡುವ ದೇವನಲ್ಲ. ನಿನ್ನ ಮನೆಗೆ ಯಾವ ಸೇವೆ ಬೇಕು, ಯಾವ ವಿಷಯಗಳು ಸತ್ತು ಹೋಗಿದೆ, ಆ ಸತ್ತು ಹೋದ ವಿಷಯಗಳನ್ನು ಅದನ್ನು ಎಬ್ಬಿಸುವುದಕ್ಕಾಗಿ ನಿನ್ನ ಮನೆಗೆ ಬರಲು ಸಿದ್ಧನಾಗಿದ್ದಾನೆ. ಯೇಸು ಸ್ವಾಮಿ ನಿನಗೆ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ನೀನು ಬಾಗಿಲು ತೆರೀತ್ಯಾ? ತೆರೆದರೆ ಇವತ್ತು ನಿನಗೊಂದು ಅದ್ಭುತನ ದೇವರು ಮಾಡುವ ದೇವನಾಗಿದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊ. ಆ ದೇವ್ರಿಗೆ ನೀನು ತೊಳಿಬೇಕಾಗಿಲ್ಲ, ಆ ದೇವರಿಗೆ ನೀನು ಸೇವೆ ಮಾಡಬೇಕಾಗಿಲ್ಲ. ಇಷ್ಟ ತನಕ ನೀನು ಯಾರನ್ನೋ ತೊಳಿತಾ ಇದೆಯಾ, ಯಾರಿಗೋ ಸೇವೆ ಮಾಡ್ತಾ ಇದೆಯಾ? ನೋ, ನಾನು ನಿನಗೆ ಹೇಳುವಂತ ದೇವರಿಗೆ ನೀನು ಸೇವೆ ಮಾಡಬೇಕಾಗಿಲ್ಲ, ಅವರು ನಿನಗೆ ಸೇವೆ ಮಾಡುವ ದೇವನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ಮೋಸ ಹೋಗ್ಬೇಡ. ನಿನಗಾಗಿ ಒಬ್ಬ ಸೇವೆ ಮಾಡುವ ದೇವರು ಪರಲೋಕನ್ ಬಿಟ್ಟು ಭೂಲೋಕಕ್ಕೆ ಬಂದಂತ ದೇವನಾಗಿದ್ದಾನೆ. ಎಷ್ಟು ಕಾಲ ನೀನು ಸೇವೆ ಮಾಡ್ತೀಯಾ? ಬೇಡವಾ? ಯೇಸು ಸ್ವಾಮಿ ಸೇವೆ ನಿನಗೆ ಬೇಡವಾ? ಅದನ್ನು ತಡ್ತಾ ಇದ್ದಾನೆ, ಬಾಗಿಲನ್ನು ತಡ್ತಾ ಇದ್ದಾನೆ. ಓ ಸಹೋದರ ಪ್ರೇಮ, ಸಹೋದರ ಮುನಿಯಪ್ಪ, ಸಹೋದರ ರಾಕೇಶ್, ನಾನು ನಿನ್ನ ಮನೆಗೆ ಬರಲ್ಲ ಅಂತ ಕರೀತಾ ಇದ್ದಾರೆ. ನೀನು ನೆಗ್ಲೆಕ್ಟ್ ಮಾಡ್ತೀಯಾ? ನೆಗ್ಲೆಕ್ಟ್ ಮಾಡಬೇಡ ಪ್ಲೀಸ್. ವೆಲ್ಕಮ್ ಜೀಸಸ್, ಬನ್ನಿ ಯೇಸು ಸ್ವಾಮಿ ಅಂತ ಕರಿ. ಆತನು ಬಂದು ನಿನ್ನ ಜೀವನವನ್ನ ಆತನು ಬದಲಾವಣೆ ಮಾಡುವ ದೇವನಾಗಿದ್ದಾನೆ. ಇದು ಕೇವಲ 20 ನಿಮಿಷ ಸಂದೇಶಗಳಾಗಿರಬಹುದು. ಈ 20 ನಿಮಿಷ ಸಂದೇಶಗಳು ನಿನ್ನ ಕುಟುಂಬದ ಜೀವಿತವನ್ನ, ಸತ್ತು ಹೋಗಿರೋ ಜೀವನ ಇದು ಎಬ್ಬಿಸುವಂತದ ಒಂದು ಮಾತುಗಳಾಗಿದೆ. ನನ್ನ ಪ್ರೀತಿಯ ಸಹೋದರ, ಯಾಕಂದ್ರೆ ನಾನು ಕೂಡ ಕೆಲವು ವರ್ಷಗಳ ಹಿಂದೆ ಜೈಲಲ್ಲಿ ಸತ್ತು ಜೈಲಲ್ಲಿ ನಾಶವಾಗಿ ಹೋಗ್ಬೇಕಾಯಿತು. ಅಂತಹ ನನ್ನನ್ನ ಇದೇ ಯೇಸು ಸ್ವಾಮಿನ ನಾನು ಮೊರೆ ಇಟ್ಟಾಗ ಇದೇ ಯೇಸು ಸ್ವಾಮಿ ನನ್ನನ್ನು ಬಿಡಿಸಿಕೊಂಡು ಬಂದವನಾಗಿ ಈ ಅನಿಲ್ ಗೌಡನನ್ನ ಇವತ್ತು ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಸೇವೆ ಮಾಡುವಂತೆ ಆತನು ಮಾಡುತ್ತಿರುವ ದೇವನಾಗಿದ್ದಾನೆ. ನಾನು ಲೌಕಿಕವಾದ ರೀತಿಯಲ್ಲಿ ಸತ್ತು ಹೋದಂತ ಮನುಷ್ಯನಾಗಿದೆ. ಸತ್ತು ಹೋದಂತ ನನ್ನನ್ನ ಯೇಸು ಸ್ವಾಮಿ ಜೀವಿಸಿ ನನ್ನನ್ನು ಬದುಕಿಸಿದಂತ ದೇವನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ಅಲ್ಲಿ ನಾವು ನೋಡ್ತೇವೆ, ನಾಯಿ ನಮ್ಮ ಊರಿಗೆ ಆತನು ಪ್ರವೇಶ ಮಾಡಿದ ಒಂದು ತಾಯಿಯ ಹೃದಯವನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಒಂದು ತಾಯಿಯ ಮಗನು ಚಟ್ಟದಲ್ಲಿ ಮಲಗಿಸಿ ಸಮಾಧಿಗೆ ತಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಿನ್ನ ವಿಷಯಗಳು ಸಮಾಧಿವರೆಗೂ ಹೊರಟೋಗಿದ್ಯಾ? ಚಿಂತೆ ಮಾಡಬೇಡ. ಯೇಸುವನು ಇವತ್ತು ನಿನ್ನ ಮನೆಗೆ ಕರೆ, ಸಮಾಧಿಗೆ ಹೋಗುವಂತ ಕಾರ್ಯಗಳನ್ನ ಇವತ್ತು ಯೇಸು ಸ್ವಾಮಿ ಎಬ್ಬಿಸುವ ದೇವನಾಗಿದ್ದಾನೆ, ಅದಕ್ಕೆ ಜೀವ ಕೊಡುವ ದೇವನಾಗಿದ್ದಾನೆ. ಭಯಪಡಬೇಡ. ಮುಗಿದೋಯ್ತು ನನ್ನ ಕತೆ, ನಾನೆಲ್ಲ ಲಾಸ್ ಆಗ್ಬಿಟ್ಟೆ, ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಆಗ್ಬಿಟ್ಟೆ ಎಂಬುದನ್ನು ನೀನು ನೆನೆಸಬೇಡ. ಈಗ ನೀನು ಒಪ್ಪಿಸಿಕೊಡೋದಾದ್ರೆ ನಿನ್ನ ಬಿಸ್ನೆಸ್ ಅನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅದನ್ನು ತೆಗೆದುಕೊಂಡು ಹೋಗೋ ದೇವನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ಚೆನ್ನಾಗಿ ಕೇಳಿಸ್ಕೊ. ದೇವರ ವಾಕ್ಯ ಹೇಳ್ತಾ ಇದೆ, ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು. ಆತನು ಊರ ಬಾಗಿಲ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು, ಆಕೆಯ ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯವನಸ್ಥನೇ ಏಳು, ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತನಾಡೋದಕ್ಕೆ ಆರಂಭ ಮಾಡಿದನೆಂಬುದಾಗಿ ನನ್ನ ಬೈಬಲ್ ಗ್ರಂಥ ಹೇಳ್ತಾ ಇದೆ. ಅವನಿಗೆ ಚಟ್ಟ ಕಟ್ಟಿ ಸಮಾಧಿಗೆ ಎತ್ಕೊಂಡು ಹೋಗ್ತಾ ಇದ್ರಂತಮ್ಮ. ಹೋಗಿ ಆ ಚಟ್ಟವನ್ನು ಮುಟ್ಟಿದ್ರಂತೆ ಯೇಸು. ಚಟ್ಟನ ಮುಟ್ಟಿದ ತಕ್ಷಣ ಎತ್ಕೊಂಡು ಹೋಗೋರು ನಿಲ್ಲಿಸ್ತಾರಂತೆ. ನಿಲ್ಲಿಸಿದ ತಕ್ಷಣ ಆ ಹುಡುಗನ ಯವನಸ್ಥನೇ ಎದ್ದಳ ಮೇಲೆ ಅಂದ್ರಂತೆ. ಆ ತಾಯಿಯ ಹೃದಯವನ್ನ ನೋಡಿದಂತ ದೇವನು ಆ ಊರಿಗೆ ಪ್ರತ್ಯಕ್ಷವಾಗಿ ಆ ಸತ್ತದ ಮಗನನ್ನ ಬದುಕಿಸಿ ಆ ವಿಧವೆಯ ತಾಯಿಯ ಕೈಯಲ್ಲಿ ಮಗನನ್ನು ಕೊಟ್ಟು ಆ ಕುಟುಂಬಕ್ಕೆ ಒಂದು ಅದ್ಭುತ ಮಾಡಿದ ದೇವನು ಇವತ್ತು ಕೂಡ ಜೀವಂತನಾಗಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಅದನ್ನು ಕಣ್ಣಿಗೆ ಕಾಣದೇ ಇರಬಹುದು, ಇವತ್ತು ನಿನ್ನ ಪಕ್ಕದಲ್ಲಿ ಆತ ನಿಂತ್ಕೊಂಡಿದ್ದಾನೆ. ಸಮರ್ಪಣೆ ಮಾಡ್ತೀಯಾ? ಕರೀತೀಯಾ? ನೀನು ಕರೆಯುವುದಾದರೆ ಆತ ನಿನ್ನ ಮನೆಗೆ ಬರ್ತಾನೆ. ನೀನು ಬೇಡ ಹೋಗಯ್ಯ ಅಂತ ಹೇಳಿದ್ರೆ ಆತನು ಬರೋದಿಲ್ಲ. ಈಸ್ ಎ ಜೆಂಟಲ್ ಮ್ಯಾನ್. ಬೈಬಲ್ ಹೇಳ್ತಲ್ಲ, ಪ್ರಕಟಣೆ 3:21 ಹೇಳ್ತಲ್ಲ, ಬಾಗಿಲು ತಟ್ತಾ ಇದ್ದಾರೆ. ಯಾರು ಬಾಗಿಲು ತೆಗಿತೀರೋ ಅವ್ರ ಮನೆಗೆ ಆತನು ಪ್ರವೇಶ ಮಾಡುವ ದೇವನಾಗಿದ್ದಾನೆ. ತೆಗಿತೀರಾ? ತೆಗೆಯುವುದಾದರೆ ಒಪ್ಪಿಸ್ಕೊಡಿ ನಿಮ್ಮನ್ನ. ಎಂತೆಂತ ಯಾವ್ಯಾವ ವಿಷಯಗಳು ಸತ್ತೋಗ್ಬಿಟ್ಟಿದೆ. ನಿಮ್ಮ ಮಗಳ ಮದುವೆ ವಿಷಯ ಸತ್ತೋಗ್ಬಿಟ್ಟಿದ್ಯಾ? ಮನೆ ಕಟ್ಟಬೇಕೆಂದ ವಿಷಯ ಸತ್ತೋಗ್ಬಿಟ್ಟಿದ್ಯಾ?
ಬಿಸ್ನೆಸ್ ಸತ್ತೋಗ್ಬಿಟ್ಟಿದ್ಯಾ, ಎಂತ ವಿಷಯ ಆಗಿರ್ಲಿ ಪ್ರೇರೆ, ಆ ಸತ್ತು ಹೋದ ಕಾರ್ಯಗಳನ್ನ ದೇವರು ಬದುಕಿಸುವ ದೇವನಾಗಿದ್ದಾನೆ. ಎಲ್ಲರೂ ಮೊಣಕಾಲೂರಿ ಈ ಸಮಯದಲ್ಲಿ, ಎಲ್ಲರೂ ಮೊಣಕಾಲೂರಿ. ದೇವರೇ, ನನ್ನ ಜೀವನ ಒಂದು ರೀತಿಯಲ್ಲಿ ಸತ್ತು ಹೋದ ಜೀವನವಾಗಿದೆ ದೇವರೇ, ಇವತ್ತು ನನ್ನ ಮನೆಗೆ ಬಂದು ಈ ಸತ್ತು ಹೋದ ಜೀವನವನ್ನ ನೀನು ಬದುಕಿಸು ದೇವರೇ ಎಂಬುದಾಗಿ ನೀನು ಕೇಳುವುದಾದರೆ ಆತನು ಎಲ್ಲ ಸತ್ತು ಹೋದ ಕಾರ್ಯಗಳನ್ನ ಬದುಕಿಸಿ ನಿನಗೆ ಆತನು ಬಿಡುಗಡೆ ಕೊಡುವ ದೇವನಾಗಿದ್ದಾನೆ. ಬಿಡುಗಡೆ ಬೇಕಾ? ಹಾಗಾದ್ರೆ ಮೊಣಕಾಲೂರು. ಪ್ರೀತಿಯ ಸಹೋದರೇ, ಇನ್ನು ಏನಕ್ಕೆ ಡಿಲೇ ಮಾಡ್ತಾ ಇದೆಯಾ? ಕಮಾನ್, ಎದ್ದಳ ಮೇಲೆ ಮೊಣಕಾಲೂರು. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡು. ನಾನು ಪ್ರಾರ್ಥನೆ ಮಾಡ್ತೇನೆ ನಿನಗಾಗಿ, ನಿನ್ನ ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೀನೆಲ್ಲ ಸತ್ತು ಹೋದ ಕಾರ್ಯಗಳನ್ನ ಯೇಸು ಸ್ವಾಮಿ ಇವತ್ತು ಜೀವಂತಗೊಳಿಸುವ ದೇವನಾಗಿದ್ದಾನೆ. ಕಮಾನ್, ಎಲ್ಲರ ಕಣ್ಣುಗಳು ಮುಚ್ಚಿನ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಯೇಸು ಸ್ವಾಮಿ, ಅಪ್ಪ ದೇವರೇ, ಒಂದು ನಾಯಿನ ಪಟ್ಟಣಕ್ಕೆ ಆತನು ಹೋಗಿ ಆ ಸತ್ತು ಹೋದಂತ ಯೌವನಸ್ಥನ ಎಬ್ಬಿಸಿ ಆ ವಿಧವೆ ತಾಯಿಗೆ ಯಾವ ರೀತಿಯಲ್ಲಿ ಬಹುಮಾನವಾಗಿ ಕೊಟ್ಟರು, ಅದೇ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಈ ಎಲ್ಲ ಮಕ್ಕಳ ಜೀವನದಲ್ಲಿ ಯಾವ ವಿಷಯಗಳು ಸತ್ತು ಹೋಗಿದೆಯೋ ಆ ಎಲ್ಲ ವಿಷಯಗಳನ್ನ ನೀನು ಬದುಕಿಸಿ ಎಬ್ಬಿಸಬೇಕೆಂದು ರಕ್ಷಕನು ನನ್ನ ಒಡೆಯನಾದಂತ ಯೇಸು ಸ್ವಾಮಿಯ ಹೆಸರಿನಲ್ಲಿ ಈ ಎಲ್ಲ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸಿ ಇವತ್ತು ನಾನು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾ ಇದ್ದೇನೆ. ನನ್ನ ಪರಲೋಕದ ಒಳ್ಳೆಯ ತಂದೆ, ಆಮೆನ್.